ನಮಸ್ಕಾರ ಸ್ನೇಹಿತರೆ. ನಮ್ಮ 120 ದಿನಗಳ ಸುದೀರ್ಘ ಪಯಣದಲ್ಲಿ ಇಂದು ನಾವು 10ನೇ ದಿನಕ್ಕೆ ಕಾಲಿಟ್ಟಿದ್ದೇವೆ. ಇಂದು ನಾವು ಕೃಷ್ಣನ ಬಾಲ್ಯದ ಅತ್ಯಂತ ರೋಚಕ ಘಟನೆಯನ್ನು ನೋಡೋಣ. ಕೃಷ್ಣನು ಮಣ್ಣು ತಿಂದಿದ್ದಕ್ಕೆ ಯಶೋದಮ್ಮ ಬೈದಾಗ ಆ ಪುಟ್ಟ ಬಾಲಕ ಇಡೀ ಬ್ರಹ್ಮಾಂಡವನ್ನೇ ತೋರಿಸುತ್ತಾನೆ. ಆದರೆ ಈ ದೃಶ್ಯವನ್ನು ನೋಡಲು ರಾಧೆಗೆ ಏಕೆ ಸಾಧ್ಯವಾಗಲಿಲ್ಲ? ಅಥವಾ ರಾಧೆಗೆ ಇದರ ಅವಶ್ಯಕತೆ ಇರಲಿಲ್ಲವೇ? ಬನ್ನಿ, ಈ ಅದ್ಭುತ ರಹಸ್ಯವನ್ನು ತಿಳಿಯೋಣ. ಒಂದು ದಿನ ಕೃಷ್ಣನು ತನ್ನ ಗೆಳೆಯರೊಂದಿಗೆ ಆಟವಾಡುತ್ತಾ ಮಣ್ಣನ್ನು ತಿನ್ನುತ್ತಾನೆ. ಇದನ್ನು ಕಂಡ ಬಲರಾಮ ಮತ್ತು ಇತರ ಗೆಳೆಯರು ಓಡಿಹೋಗಿ ಯಶೋದಮ್ಮನಿಗೆ ದೂರು ನೀಡುತ್ತಾರೆ. ಅಮ್ಮ, ನಿನ್ನ ಕೃಷ್ಣ ಮಣ್ಣು ತಿಂದಿದ್ದಾನೆ ಎಂದು. ಕೋಪಗೊಂಡ ಯಶೋದೆಯು ಕೃಷ್ಣನ ಬಳಿ ಬಂದು, ಕೃಷ್ಣ, ಮಣ್ಣು ತಿಂದಿದ್ದೀಯಾ? ಬಾಯಿ ತೆರೆ ತೋರಿಸು ಎಂದು ಗದರುತ್ತಾಳೆ. ಕೃಷ್ಣನು ಮುಗ್ಧವಾಗಿ, ಇಲ್ಲ ಅಮ್ಮ, ನಾನು ಮಣ್ಣು ತಿಂದಿಲ್ಲ ಎಂದು ಸುಳ್ಳು ಹೇಳುತ್ತಾನೆ. ಆದರೆ ಯಶೋದೆಯ ಹಠಕ್ಕೆ ಮಣಿದು ಕೊನೆಗೆ ಬಾಯಿ ತೆರೆಯುತ್ತಾನೆ. ಕೃಷ್ಣನು ತನ್ನ ಪುಟ್ಟ ಬಾಯನ್ನು ತೆರೆದಾಗ ಅಲ್ಲಿ ಮಣ್ಣಿರಲಿಲ್ಲ. ಬದಲಿಗೆ ಅಲ್ಲಿ ಸೂರ್ಯ, ಚಂದ್ರ, ನಕ್ಷತ್ರಗಳು, ಪರ್ವತಗಳು, ಸಮುದ್ರಗಳು ಮತ್ತು ಇಡೀ ಬ್ರಹ್ಮಾಂಡವೇ ಸುತ್ತುತ್ತಿತ್ತು. ಸಾಕ್ಷಾತ್ ಕಾಲಚಕ್ರವೇ ಅಲ್ಲಿ ಕಾಣಿಸುತ್ತಿತ್ತು. ಯಶೋದೆಯು ಆ ದೃಶ್ಯವನ್ನು ಕಂಡು ಬಿಚ್ಚಿಬೀಳುತ್ತಾಳೆ. ತನ್ನ ಮಗ ಕೇವಲ ಒಬ್ಬ ಸಾಮಾನ್ಯ ಬಾಲಕನಲ್ಲ, ಅವನು ಈ ಜಗತ್ತಿನ ಸೃಷ್ಟಿಕರ್ತ ಎಂಬ ಸತ್ಯ ಅವಳಿಗೆ ಒಂದು ಕ್ಷಣ ಹೊಳೆಯುತ್ತದೆ. ಅವಳು ಭಕ್ತಿಪರವಶಳಾಗಿ ಕಣ್ಣು ಮುಚ್ಚಿಕೊಳ್ಳುತ್ತಾಳೆ. ಆದರೆ ಕೃಷ್ಣನಿಗೆ ತನ್ನ ತಾಯಿ ಭಯಪಡುವುದು ಇಷ್ಟವಿರಲಿಲ್ಲ. ಹಾಗಾಗಿ ಅವನು ತನ್ನ ಯೋಗಮಾಯೆಯಿಂದ ಯಶೋದೆಯ ಸ್ಮೃತಿಯನ್ನು ಅಳಿಸಿಹಾಕುತ್ತಾನೆ. ತಾಯಿ ಮತ್ತೆ ಕೃಷ್ಣನನ್ನು ತನ್ನ ಮಗನೆಂದು ಅಪ್ಪಿಕೊಳ್ಳುತ್ತಾಳೆ. ಆದರೆ ಅಲ್ಲಿಯೇ ಇದ್ದ ರಾಧೆಗೆ ಈ ವಿಶ್ವರೂಪ ದರ್ಶನದ ಅವಶ್ಯಕತೆಯೇ ಇರಲಿಲ್ಲ. ಏಕೆಂದರೆ ರಾಧೆಗೆ ಕೃಷ್ಣ ದೇವರು ಎಂದು ತಿಳಿಯಬೇಕಿರಲಿಲ್ಲ. ಅವಳಿಗೆ ಕೃಷ್ಣ ಎಂದರೆ ಅವಳ ಪ್ರಾಣ. ರಾಧೆಯ ಪ್ರಕಾರ ಬ್ರಹ್ಮಾಂಡದಲ್ಲಿ ಕೃಷ್ಣನಿಲ್ಲ, ಕೃಷ್ಣನಲ್ಲೇ ಬ್ರಹ್ಮಾಂಡವಿದೆ. ಅವಳ ಪ್ರೇಮವು ಜ್ಞಾನಕ್ಕಿಂತಲೂ ಮಿಗಿಲಾದದ್ದು. ಸ್ನೇಹಿತರೆ, ಕೃಷ್ಣನ ಈ ಲೀಲೆ ನಮಗೆ ತಿಳಿಸುವುದೇನೆಂದರೆ, ದೇವರು ನಮ್ಮ ಅತ್ಯಂತ ಹತ್ತಿರದಲ್ಲೇ ಇರುತ್ತಾನೆ. ಆದರೆ ನಮ್ಮ ಅಜ್ಞಾನದ ಮಣ್ಣು ನಮ್ಮನ್ನು ದೂರು ಮಾಡುತ್ತದೆ. ಈ ಸರಣಿಯ ಮೊದಲ 10 ದಿನಗಳು ಸುಂದರವಾಗಿ ಕಳೆದವು. ನಾಳೆಯಿಂದ ಕೃಷ್ಣನು ಬೃಂದಾವನದ ಕಾಡಿನಲ್ಲಿ ಮಾಡುವ ಇತರ ಪವಾಡಗಳ ಬಗ್ಗೆ ತಿಳಿಯೋಣ. ಈ ವಿಡಿಯೋ ಇಷ್ಟವಾಗಿದ್ದರೆ ತಪ್ಪದೇ ಲೈಕ್ ಮಾಡಿ. ಜೈ ಶ್ರೀ ರಾಧಾ ಕೃಷ್ಣ.